ನಮಸ್ಕಾರ ಸ್ನೇಹಿತರೆ, ಪರಿಮಳ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಮಾಡಿರುವಂಥ ಅಡುಗೆ ಯಾವುದಂತಂದರೆ ಇಲ್ಲಿ ನೀವು ನೋಡ್ಬೋದು. ಅಂದರೆ ಹೀರೆಕಾಯಿ ಪಲ್ಯ. ಅಂದರೆ ಹೀರೆಕಾಯಿ ಪಲ್ಯ ನಿಮಗೆ ಇಲ್ಲಿ ವಿಡಿಯೋದಲ್ಲಿ ಕಾಣ್ತಾ ಇದೆ ಅಲ್ವಾ, ಇಷ್ಟೊಂದು ಚೆನ್ನಾಗಿ ಫ್ರೈ ಬಂದಿದೆ. ಹಾಗಾದರೆ ಸ್ನೇಹಿತರೆ, ಈ ಥರ ಇಷ್ಟೊಂದು ಫ್ರೈ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕಾಗ್ತವೆ ನೋಡಿ ಈ ಒಂದು ವಿಡಿಯೋದಲ್ಲಿ. ಹಾಗೆ ಸ್ನೇಹಿತರೆ, ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಆದಷ್ಟು ನಮ್ಮ ಒಂದು ಅಂದರೆ ಪರಿಮಳ ಕುಕ್ಕಿಂಗ್ ಚಾನಲ್ಗೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಬನ್ನಿ ಸ್ನೇಹಿತರೆ, ನಾವು ಹೀರೆಕಾಯಿ ಪಲ್ಯ ಮಾಡೋದಕ್ಕೆ ಏನೆಲ್ಲ ಐಟಮ್ ಎಲ್ಲ ತೊಗೊಂಡಿದ್ದೀವಿ. ಖಾರ ಇದೆ, ಆಮೇಲೆ ಧನಿಯಾ ಪೌಡ್ರ್ ಇದೆ ಅನಿಸುತ್ತೆ, ಅದಾದಮೇಲೆ ಉಪ್ಪಿದೆ, ಅದಾದಮೇಲೆ ಅಂದರೆ ಸ್ವಲ್ಪ ಅರಿಶಿಣ ಇದೆ, ಆಮೇಲೆ ಸ್ನೇಹಿತರೆ ಇದಕ್ಕೆ ಮೇನ್ ಇಂಪಾರ್ಟೆಂಟು ಶೇಂಗದ ಪುಡಿ ಇದೆ, ಆಮೇಲೆ ಎಣ್ಣೆ ಇದೆ. ನಾವು ತೊಗೊಂಡಿರೋ ಸ್ನೇಹಿತರೆ ಎರಡು ಹೀರೆಕಾಯಿ ತೊಗೊಂಡಿರೋದು, ಅದರಲ್ಲಿ 4 ಪೀಸ್ ಮಾಡಿ ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇರೋದು. ಅಂದರೆ ಹೀರೆಕಾಯಿ ಪಲ್ಯ ಮಾಡೋದು ತುಂಬ ಸುಲಭ. ಹೇಗೆ ಅಂತೀರಾ? ಅಂದರೆ ಹೀರೆಕಾಯಿಗೆ ಜಾಸ್ತಿ ಪದಾರ್ಥ ಬೇಕಾಗೋದಿಲ್ಲ. ಜಾಸ್ತಿ ಇದಕ್ಕೆ ಬೇಕಾಗಿರೋದು ಏನಂತಂದರೆ ಶೇಂಗದ ಪುಡಿ, ಹಾಗೆ ಖಾರ, ಅದಾದಮೇಲೆ ಒಂದು ಸ್ವಲ್ಪ ಎಣ್ಣೆ ಬೇಕಾಗುತ್ತೆ. ಯಾಕಂದರೆ ಹೀರೆಕಾಯಿ ಜಾಸ್ತಿ ಅಂದರೆ ಫ್ರೈ ಅಂದರೆ ನೀರಲ್ಲಿ ಫ್ರೈ ಆದರೆ ಚೆನ್ನಾಗಿರಲ್ಲ. ಆದಷ್ಟು ಸ್ನೇಹಿತರೆ ಇದು ಎಣ್ಣೆಯಲ್ಲೇ ಫ್ರೈ ಆದರೆ ಊಟ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾವು ಇವತ್ತು ಇದನ್ನು ಜಾಸ್ತಿ ಅಂದರೆ ಈ ಒಂದು ಅಡುಗೆ ಮಾಡೋದಕ್ಕೆ ನಾವು ಎಣ್ಣೆ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತಿರೋದು. ನೀವು ಈ ಒಂದು ವಿಡಿಯೋದಲ್ಲಿ ನೀವು ಗಮನಿಸ್ಬೋದು. ಸ್ನೇಹಿತರೆ, ಹಾಗೆ ಹೀರೆಕಾಯಿ ಪಲ್ಯನ ನೀವು ಯಾವುದ್ರಲ್ಲಿ ಬೇಕಾದರೂ ಕೂಡ ಊಟ ಮಾಡ್ಬೋದು. ಸ್ನೇಹಿತರೆ, ಹೀರೆಕಾಯಿ ಪಲ್ಯ ಮಾಡೋದು ತುಂಬ ಕಷ್ಟ ಏನಲ್ಲ, ತುಂಬ ಸುಲಭವಾದ ಅಡುಗೆ ಅಂತಲೇ ಹೇಳಲಾಗುತ್ತೆ. ಹಾಗಾದರೆ ಸ್ನೇಹಿತರೆ, ಹೀರೆಕಾಯಿ ಪಲ್ಯ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದು ನೀವೊಂದು ವಿಡಿಯೋದಲ್ಲಿ ನೀವು ಕೂಡ ತುಂಬ ಸುಲಭವಾಗಿ ನೋಡ್ಬೋದು. ಇವಾಗ ಸ್ನೇಹಿತರೆ, ನಮ್ಮ ವೈಫ್ ಅವರು ಕಟ್ ಮಾಡಿರ್ತಕ್ಕಂಥ ಹೀರೆಕಾಯಿನ ಒಂದು ಪ್ಲೇಟಲ್ಲೇ ಹಾಕ್ತಾಯಿದ್ದಾಳೆ. ಸ್ನೇಹಿತರೆ, ಹಾಗೆ ಕೆಲವ್ರಿಗೆ ಯಾರಿಗೆಲ್ಲ ಅಡುಗೆ ಬರೋದಿಲ್ಲ ಅಂಥವರು ವೀಡಿಯೋಗಳನ್ನು ಕುಕ್ಕಿಂಗ್ ವೀಡಿಯೋಗಳನ್ನು ನೋಡಿ ನಿಮ್ಮ ಮನೆಯಲ್ಲಿ ಯಾವ ರೀತಿ ಬೇಕು ಆ ರೀತಿಯಾಗಿ ನೀವು ಅಡುಗೆಗಳನ್ನು ಮನೆಯಲ್ಲೇ ಮಾಡಿಕೊಳ್ಳಬಹುದು. ಸ್ನೇಹಿತರೆ, ಇಂದಿನ ದಿನಗಳಲ್ಲಿ ಏನಿತ್ತು ಅಂತಂದರೆ ಅಡುಗೆ ಮಾಡಬೇಕಾದ್ರೆ ಪಕ್ಕದ ಮನೆಯವ್ರಿಗೆ ಆವಾಗ ಕೇಳ್ತಾಯಿದ್ರು, ಆಮೇಲೆ ಏನು ಹಾಕ್ಬೇಕು, ಆಮೇಲೆ ಅದಾದಮೇಲೆ ಮತ್ತೆ ಏನು ಹಾಕ್ಬೇಕು, ಈ ಥರ ಎಲ್ಲ ಕೇಳ್ತಿದ್ರು. ಅವರು ಕೂಡ ಹೇಳಿ ತುಂಬ ಅವ್ರ ಮೇಲೆ ಬೇಜಾರು ಮಾಡಿಕೊಳ್ತಿದ್ರು ಅಥವಾ ಒಂದು ಸ್ವಲ್ಪ ಕೋಪ ಮಾಡಿಕೊಳ್ತಿದ್ರು. ಇವಾಗ ಆ ಒಂದು ತೊಂದರೆ ಇಲ್ಲ. ಯಾಕೆ ಅಂತಂದರೆ ಇವಾಗಿನ ಫೋನ್ಗಳಲ್ಲಿ ಪ್ರತಿಯೊಂದು ವೀಡಿಯೋಗಳು ಕೂಡ ಇದೆ. ಅಂದರೆ ಮನೆ ಕಟ್ಟೋದಾಗಿರ್ಬೋದು ಅಥವಾ ಯಾವುದೇ ಆಗಿರ್ಬೋದು, ಪ್ರತಿಯೊಂದು ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಗೂಗಲ್ ಇದೆ, ಆಮೇಲೆ ಯೂಟ್ಯೂಬ್ ಇದೆ, ಆಮೇಲೆ ಬೇರೆ ಆ್ಯಪ್ಗಳೆಲ್ಲ ಈಗಿನ ಮೊಬೈಲ್ಗಳಲ್ಲಿ ಇದ್ದಾವೆ. ಸ್ನೇಹಿತರೆ, ಇವಾಗ ಸೌತೆಕಾಯಿ ತೊಳೆದಾಯಿತು, ಇವಾಗ ಗ್ಯಾಸ್ ಹಚ್ಚಾಯಿತು. ಇವಾಗ ಸ್ನೇಹಿತರೆ ಕಡಾಯಿ ಇಡ್ತಿದ್ದಾರೆ. ಕಡಾಯಿ ಗರಮ್ ಆದಮೇಲೆ ಬಿಸಿ ಆದಮೇಲೆ ನೀವು ಈ ರೀತಿಯಾಗಿ ಎಣ್ಣೆ ಹಾಕಬೇಕಾಗುತ್ತೆ. ಇವಾಗ ನಮ್ಮ ವೈಫ್ ಅವರು ಎಣ್ಣೆ ಹಾಕ್ತಿದ್ರೆ, ಬನ್ನಿ ನೆಕ್ಸ್ಟ್ ಏನೆಲ್ಲ ಮಾಡ್ಬೋದು. ಎಣ್ಣೆ ಹಾಕಾಯಿತು. ಇವಾಗ ಇದಕ್ಕೆ ಜಜ್ಜಿರ್ತಕ್ಕಂಥ ಬೆಳ್ಳುಳ್ಳಿನ ಹಾಕ್ತಿದ್ದಾರೆ. ಇದರ ಮೇನ್ ಅಡುಗೆಗೆ ಬೇಕಾಗಿರೋದು ಬೆಳ್ಳುಳ್ಳಿ. ಸೊ ಹಾಗಾಗಿ ನಾವಿಲ್ಲಿ ಬೆಳ್ಳುಳ್ಳಿ ಯೂಸ್ ಮಾಡ್ತಿರೋದು. ಕೆಲವರು ಈರುಳ್ಳಿನ ಯೂಸ್ ಮಾಡ್ತಾರೆ, ಕೆಲವರು ಅಲ್ಲ ಪೇಸ್ಟ್ ಯೂಸ್ ಮಾಡ್ತಾರೆ, ಇನ್ನು ಕೆಲವರು ಬೆಳ್ಳುಳ್ಳಿ ಯೂಸ್ ಮೂರಲ್ಲಿ ಯಾವ್ದು ಬೇಕಾದ್ರೆ ನೀವು ಯೂಸು ಮಾಡಿಕೊಳ್ಬೋದು. ಸ್ನೇಹಿತರೆ, ಇವಾಗ ಕಟ್ ಮಾಡಿರ್ತಕ್ಕಂಥ ಸೌತೆಕಾಯಿನ ಎಣ್ಣೆಯಲ್ಲಿ ಹಾಕ್ತಾಯಿದ್ದಾಳೆ. ನೀವು ಯಾವಾಗ ಎಣ್ಣೆಯಲ್ಲಿ ಹಾಕ್ಬೇಕಂದ್ರೆ ಎಣ್ಣೆ ಬಿಸಿಯಾಗಿರಬೇಕು, ಬೆಳ್ಳುಳ್ಳಿ ಚೆನ್ನಾಗಿ ಬೆಂದಿರಬೇಕು. ಆವಾಗ ನೀವು ಕಟ್ ಮಾಡಿರ್ತಕ್ಕಂಥ ಹೀರೆಕಾಯಿನ ಹಾಕಬೇಕು. ಇವಾಗ ಸ್ನೇಹಿತರೆ, ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀವು ಕಟ್ ಮಾಡಿರ್ತಕ್ಕಂಥ ಹೀರೆಕಾಯಿಗೆ ಪ್ರತಿಯೊಂದು ಪೀಸ್ಗಳಿಗೂ ಕೂಡ ನೀವು ಹಾಕಿರ್ತಕ್ಕಂಥ ಎಣ್ಣೆ ಚೆನ್ನಾಗಿ ಫ್ರೈ ಆಗಬೇಕು.
ಹಾಗೆ ಸ್ನೇಹಿತರೆ ಹೀರೆಕಾಯ ಪಲ್ಯನ ಕೆಲವರು ಅಂದರೆ ಬೇರೆ ಬೇರೆ ರೀತಿಯಾಗಿ ಮಾಡ್ತಾರೆ. ಕೆಲವರು ಫ್ರೈ ಮಾಡ್ತಾರೆ, ಕೆಲವರು ಸಾಂಬಾರು ಮಾಡ್ತಾರೆ, ಕೆಲವರು ಮಾಮೂಲಿಯಾಗಿ ಸ್ವಲ್ಪ ಸಿಂಪಲಾಗಿ ಪಲ್ಯ ಇವಾಗ ಖಾರ ಹಾಕ್ತಿದ್ದಾರೆ. ಆಮೇಲೆ ಬೇರೆ ಬೇರೆ ಥರ ಎಲ್ಲ ಹೀರೆಕಾಯಿ ಮಾಡ್ತಾರೆ. ನೀವು ಕೂಡ ಪ್ರತಿಯೊಂದು ವೀಡಿಯೋಗಳನ್ನು ಕೂಡ ಯೂಟ್ಯೂಬ್ನಲ್ಲಿ ನೀವು ಗಮನಿಸ್ಬೋದು. ಕುಕ್ಕಿಂಗ್ ಅಂತ ಅಂದರೆ ಹೀರೆಕಾಯಿ ಪಲ್ಯ ಹೇಗೆ ಮಾಡೋದಂತ ನೀವು ಸರ್ಚ್ ಮಾಡಿಬಿಟ್ರೆ ಪ್ರತಿಯೊಂದು ಕೂಡ ಒಂದೊಂದು ಥರ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಅಂದರೆ ಹೀರೆಕಾಯಿ ಪಲ್ಯನ ಬೇರೆ ಬೇರೆ ರೀತಿಯಲ್ಲಿ ಕೂಡ ಅಡುಗೆಯನ್ನು ಮಾಡಿ ತೋರಿಸುವಂಥ ಅಂದರೆ ಅವ್ರಿಗೆ ನಮಗೆ ಏನು ಹೇಳಬೇಕು ಗೊತ್ತಾಗೋದಿಲ್ಲ. ಅಡುಗೆ ಮಾಡೋರು ಕೂಡ ಇದ್ದಾರಂತ ಹೇಳಲಾಗುತ್ತೆ ಸ್ನೇಹಿತರೆ. ಇವಾಗ ನಾವು ಧನ್ಯ ಪೌಡ್ರ್ ಹಾಕ್ತಿರೋದು ಸ್ನೇಹಿತರೆ. ಧನ್ಯ ಪೌಡ್ರು ಒಂದು ಸ್ವಲ್ಪ ಟೇಸ್ಟ್ ಆಗಿರಲ್ಲ ಅಂತ ನಾವು ಯೂಸ್ ಮಾಡ್ತಿರೋದು. ನೀವು ಕೂಡ ಧನ್ಯ ಪೌಡರ್ ಇದ್ದರೆ ಯೂಸ್ ಮಾಡಿ, ಇಲ್ಲ ಅಂತಂದರೆ ಬೇಡ. ಸ್ನೇಹಿತರೆ ಇವಾಗ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಇವಾಗ ಖಾರ ಹಾಕಾಯಿತು, ಬೆಳ್ಳುಳ್ಳಿ ಹಾಕಾಯಿತು, ಹೀರೆಕಾಯಿ ಹಾಕಾಯಿತು. ಇವಾಗ ನೆಕ್ಸ್ಟ್ ಏನು ಹಾಕ್ಬೋದು ಅಂದರೆ ಸ್ನೇಹಿತರೆ ಇವಾಗ ಅರಿಶಿಣ ಹಾಕ್ತಿದ್ರೆ. ಸ್ನೇಹಿತರೆ ನಾನು ಪ್ರತಿಯೊಂದು ವೀಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ಅರಿಶಿಣ ಅತಿಯಾಗಿ ಯೂಸ್ ಮಾಡಬೇಡಿ. ಆದಷ್ಟು ಅರಿಶಿಣ ಯಾವುದಕ್ಕೋಸ್ಕರ ಯೂಸ್ ಮಾಡ್ತಾರಂತಂದರೆ ಒಂದು ಸ್ವಲ್ಪ ಕಲರ್ ಚೆನ್ನಾಗಿರಲಿ ಅಂತ ಯೂಸ್ ಮಾಡೋದು. ಸೊ ಹಾಗಾಗಿ ನೀವು ಜಾಸ್ತಿ ಇಲ್ಲಿ ಅರಿಶಿಣ ಯೂಸ್ ಮಾಡೋದು ಅವಶ್ಯಕತೆ ಇಲ್ಲ. ಸ್ನೇಹಿತರೆ ಇವಾಗ ನೀವು ಗಮನಿಸ್ಬೋದು, ನಾವು ಹಾಕಿರ್ತಕ್ಕಂಥ ಪ್ರತಿಯೊಂದು ಪದಾರ್ಥ. ಹಾಗೆ ಇವಾಗ ಶೇಂಗಾ ಕೂಡ ಹಾಕ್ತಿದ್ರೆ ಸ್ನೇಹಿತರೆ. ಹಾಗೆ ಇನ್ನೊಂದು ಅಂದರೆ ಮುಖ್ಯವಾದ ವಿಷಯ ಏನಂತಂದರೆ ಈ ಒಂದು ಹೀರೆಕಾಯಿ ಪಲ್ಯ ಮಾಡೋದಕ್ಕೆ ಅಂದರೆ ಸ್ವಲ್ಪ ಶೇಂಗಾದ ಪುಡಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ನೀವು ಕೂಡ ಶೇಂಗಾದ ಪುಡಿ ತುಂಬ ಯೂಸ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಹಾಗೆ ಹೀರೆಕಾಯಿ ಪಲ್ಯ ಮಾಡೋದಕ್ಕೆ ಬೇಕಾಗಿರೋದು ಜಾಸ್ತಿ ಅಂದರೆ ಶೇಂಗಾದ ಪುಡಿ ಹಾಗೆ ಬೆಳ್ಳುಳ್ಳಿ, ಇವೆರಡು ತುಂಬ ಇಲ್ಲಿ ಮುಖ್ಯ ಆಗುತ್ತೆ. ನಾವು ಕೂಡ ಇಲ್ಲಿ ಶೇಂಗಾ ಹಾಗೆ ಬೆಳ್ಳುಳ್ಳಿ ಇವೆರಡೂ ಕೂಡ ಇಲ್ಲಿ ನಾವು ಜಾಸ್ತಿ ಯೂಸ್ ಮಾಡ್ತಿರೋದು. ನೀವು ಕೂಡ ಇದೇ ರೀತಿಯಾಗಿ ಯೂಸ್ ಮಾಡಿದರೆ ಮಾತ್ರ ಈ ರೀತಿಯಾಗಿ ನಿಮ್ಮ ಮನೆಯಲ್ಲೂ ಕೂಡ ಹೀರೆಕಾಯಿ ಫ್ರೈಯನ್ನು ಮಾಡಿಕೊಳ್ಬೋದು. ಇವಾಗ ಉಪ್ಪನ್ನು ಕೂಡ ಹಾಕಿದರು ಸ್ನೇಹಿತರೆ. ಉಪ್ಪನ್ನು ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಯಾಕಂದರೆ ಜಾಸ್ತಿಯಾಗಿ ನೀವು ಅತಿಯಾಗಿ ಉಪ್ಪು ಹಾಕಿದರೆ ಯಾಕಂದರೆ ಊಟ ಮಾಡೋದಕ್ಕೆ ಆಗೋದಿಲ್ಲ, ಜಾಸ್ತಿ ಉಪ್ಪಾಗಿಬಿಡುತ್ತೆ. ಸೊ ಹಾಗಾಗಿ ಆದಷ್ಟು ಉಪ್ಪನ್ನ ಒಂದು ಸ್ವಲ್ಪ ಕಮ್ಮಿಯಾಗಿ ಯೂಸ್ ಮಾಡಿ ಸ್ನೇಹಿತರೆ. ಇವಾಗ ಒಂದು ಸ್ವಲ್ಪ ನೀರು ಯೂಸ್ ಮಾಡ್ತಿರೋದು, ಯಾಕಂದರೆ ನಾವು ಹಾಕಿರ್ತಕ್ಕಂಥ ಪ್ರತಿಯೊಂದು ಪದಾರ್ಥಗಳಂದರೆ ಹೀರೆಕಾಯಿ ಆಗಿರ್ಬೋದು, ಅಥವಾ ಬೆಳ್ಳುಳ್ಳಿ ಆಗಿರ್ಬೋದು, ಅಥವಾ ಖಾರ ಆಗಿರ್ಬೋದು, ಅಥವಾ ಅರಿಶಿಣ ಆಗಿರ್ಬೋದು, ಇವೆಲ್ಲ ಆಮೇಲೆ ಶೇಂಗಾ, ಈ ಪ್ರತಿಯೊಂದು ಪದಾರ್ಥಗಳು ಚೆನ್ನಾಗಿ ಬೇಯಬೇಕಂದ್ರೆ ಆದಷ್ಟು ನೀರು ಹಾಕ್ಬೇಕು, ಸ್ವಲ್ಪ ನೀರು ಹಾಕ್ಬೇಕು. ಯಾಕಂದರೆ ಎಣ್ಣೆಯಲ್ಲಿ ಎಲ್ಲನೂ ಫ್ರೈ ಆಗೋದಿಲ್ಲ, ಒಂದು ಸ್ವಲ್ಪ ನೀರು ಯೂಸ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಇವು 100%ದಲ್ಲಿ ನನ್ನ ಪ್ರಕಾರ ಒಂದು 80% ಅಡುಗೆ ಆಗಿದೆ ಅನಿಸುತ್ತೆ. ನೋಡ್ತಿದ್ರಲ್ವ ಯಾವ ಥರ ಎಣ್ಣೆ ಬಿಟ್ಟಿದೆ ಅಂತ ನೋಡಿ ಸ್ನೇಹಿತರೆ. ನೀವು ಕೂಡ ಇದೇ ರೀತಿಯಾಗಿ ನಿಮ್ಮ ಮನೆಯಲ್ಲಿ ಕೂಡ ಅಡುಗೆಯನ್ನು ಮಾಡಿಕೊಳ್ಬೋದು ಸ್ನೇಹಿತರೆ. ಹೊಗೆ ಬರ್ತಿದೆ, ಸೊ ಹಾಗಾಗಿ ನಿಮಗೆ ಸರಿಯಾಗಿ ಕಾಣಿಸ್ತಾ ಇಲ್ಲ. ಇವಾಗ ಇನ್ನೊಂದು ಸಲ ಇವಾಗ ನೋಡಿ ಸ್ನೇಹಿತರೆ, ಇಷ್ಟೊಂದು ಚೆನ್ನಾಗಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿಕೊಳ್ಬೋದು. ಇದಕ್ಕೆ ಜಾಸ್ತಿ ಪದಾರ್ಥ ಕೂಡ ಬೇಕಾಗೋದಿಲ್ಲ, ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸ್ನೇಹಿತರೆ ಅಡುಗೆ ಆಗಿದೆ. ಇವಾಗ ನಮ್ಮ ವೈಫ್ ಅವರು ಕೆಳಗಡೆ ಇಳಿಸ್ತಾ ಇದ್ದಾರೆ. ನೋಡಿ ಸ್ನೇಹಿತರೆ ಯಾವ ರೀತಿಯಾಗಿ ಹೀರೆಕಾಯಿ ಪಲ್ಯ ರೆಡಿಯಾಗಿದೆ ಸ್ನೇಹಿತರೆ. ಇಲ್ಲೊಂದು ಪ್ಲೇಟ್ ಇಟ್ಟವ್ರೆ. ಇವಾಗ 3 ಚಪಾತಿಯನ್ನು ಇಡ್ತಾರೆ, 2 3 ಸ್ನೇಹಿತರೆ. ನಮಗೆ ಇಲ್ಲಿ ಊಟ ಮಾಡೋದಕ್ಕೆ ನಾವು ತೊಗೊಂಡಿರೋದು 3 ಚಪಾತಿ ಮಾತ್ರ. ಇವಾಗ ಒಂದು ಕಪ್ಪು ಕೂಡ ಇಟ್ಟರು. ಅದಾದಮೇಲೆ ಇವಾಗ ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ ಸ್ನೇಹಿತರೆ ಹೀರೆಕಾಯಿ ಪಲ್ಯ ಹಾಕ್ತಿದ್ರೆ. ನೋಡ್ತಿದ್ರಲ್ಲ ಸ್ನೇಹಿತರೆ, ಹೀರೆಕಾಯಿ ಪಲ್ಯ ಯಾವ ರೀತಿಯಾಗಿ ರೆಡಿಯಾಗಿದೆ
ಸ್ನೇಹಿತರೆ, ಹೀರೆಕಾಯಿ ಪಲ್ಯನ ನೀವು ಚಪಾತಿಯಲ್ಲೂ ಕೂಡ ಊಟ ಮಾಡ್ಬೋದು, ಅಥವಾ ರೊಟ್ಟಿಯಲ್ಲೂ ಕೂಡ ಊಟ ಮಾಡ್ಬೋದು, ಅಥವಾ ಪರೋಟದಲ್ಲಿ ಕೂಡ ನೀವು ಊಟ ಮಾಡ್ಬೋದು, ಅಥವಾ ನೀವು ಪೂರಿಯಲ್ಲಿ ಕೂಡ ಊಟ ಮಾಡ್ಬೋದು. ಸ್ನೇಹಿತರೆ, ಇವಾಗ ಅದಕ್ಕೊಂದು ಚಮ್ಮಚ್ ಇಡ್ತಿದ್ದಾರೆ. ಬನ್ನಿ ಸ್ನೇಹಿತರೆ, ಯಾವ ಥರ ಅಡುಗೆ ಆಗಿದೆ ನೀವು ಕೂಡ ವಿಡಿಯೋದಲ್ಲಿ ಗಮನಿಸ್ಬೋದು. ನೋಡಿ ಸ್ನೇಹಿತರೆ, ನಾವು ಮಾಡಿರ್ತಕ್ಕಂಥ ಹೀರೆಕಾಯಿ ಪಲ್ಯ ತುಂಬ ಅಂದರೆ ತುಂಬ ಎಣ್ಣೆ ಬಿಟ್ಟಿದೆ, ತುಂಬ ಚೆನ್ನಾಗಾಗಿದೆ. ಇಲ್ಲಿ ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ರಲ್ವ, ಇದು ಇನ್ನೂ ಜೂಮ್ ಮಾಡ್ತಾಯಿದ್ರೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ರೀತಿಯಾಗಿ ನೀವು ಕೂಡ ನಿಮ್ಮ ಮನೆಯಲ್ಲೇ ಅಡುಗೆ ಮಾಡ್ಬೋದು. ಹಾಗಾದರೆ ಸ್ನೇಹಿತರೆ, ಯಾರೆಲ್ಲ ಇಲ್ಲ ನೋಡ್ತಿದ್ರ ಆದಷ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಮತ್ತೆ ಸ್ನೇಹಿತರೆ, ನಾನು ನಿಮಗೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ, ಬಾಯ್.